ಜನವರಿ 18ರಿಂದ ನಗರದ 12 ಬಡಾವಣೆಗಳಲ್ಲಿ ಹಿಂದೂ ಸಮಾಜೋತ್ಸವವನ್ನು ನಡೆಸಲು ಹಿಂದೂ ಸಮಾಜೋತ್ಸವ ಸಮಿತಿ ನಿರ್ಧರಿಸಿದೆ ಎಂದು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡ ತಿಳಿಸಿದರು. ನಗರದ 12 ಬಡಾವಣೆಗಳನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಪ್ರತಿಯೊಂದು ಬಡಾವಣೆಗಳಲ್ಲಿ ಒಬ್ಬರು ಹಿರಿಯರು ಇರ್ತಾರೆ, ಸಮಾಜ ಕಾರ್ಯಕರ್ತರು ಇರ್ತಾರೆ. ಅದ್ರ ಬಗ್ಗೆ ಉದ್ದೇಶವನ್ನು ಹೇಳ್ತೀವಿ. ಏನೇನು ಮಾಡಬೇಕು, ಮನೆ ಮನೆಗೆ ಹೋಗಿ ಅಲ್ಲಿ ಜಾತಿ ಮತ ಇದೆ, ಎಲ್ಲ ಹಿಂದೂ, ಯಾರು ಹಿಂದೂಸ್ತಾನದಲ್ಲಿದೆ ಎಲ್ಲ ಹಿಂದೂಗಳು. ಮನೆಗೆ ಹೋಗಿ ನಮ್ಮ ದೇಶದ ಬಗ್ಗೆ ಅವರಿಗೆ ಕಾಳಜಿಯನ್ನು ಕೊಟ್ಟು ಹಿಂದೂ ಸಮಾಜದಲ್ಲಿ ಅಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಸವಾಲುಗಳಿದ್ದಾವೆ, ಅರಿವು ಮೂಡಿಸೋದು, ಅವುಗಳ ನಿವಾರಣೆಗೆ ಒಟ್ಟಾಗಿ ಕೆಲಸ ಮಾಡುವ ವಾತಾವರಣ ಸೃಷ್ಟಿಸುವುದು ಈ ಸಮಾಜೋತ್ಸವದ ಉತ್ಸವವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಪ್ರತಿ ಬಡಾವಣೆಯಲ್ಲಿ ಹಿಂದೂ ಸಜ್ಜನ ಶಕ್ತಿಯನ್ನು ಸಕ್ರಿಯಗೊಳಿಸಿ ಅವುಗಳ ನಡುವೆ ಸಮನ್ವಯ ಸಾಧಿಸುವುದು, ಹಿಂದೂ ಧರ್ಮ, ಸಂಸ್ಕೃತಿ, ಸಮಾಜಕ್ಕೆ ಪೂರಕವಾದ ವಿಷಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶವನ್ನು ಹಿಂದೂ ಸಮಾಜೋತ್ಸವ ಹೊಂದಿದೆ. ಜನವರಿ 18ರಂದು ಕೆಂಪನಹಳ್ಳಿಯಲ್ಲಿರುವ ಗಾಯತ್ರಿ ದೇವಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 11 ಗಂಟೆಗೆ ಹಿಂದೂ ಸಮಾಜೋತ್ಸವವನ್ನು ಆರಂಭಿಸಲಾಗುವುದು. ನಂತರ ಜನವರಿ 30ರವರೆಗೆ ನಗರದ ಶಾಂತಿನಗರ, ವಿಜಯಪುರ, ಮಧುವನ ಬಡಾವಣೆ, ಜಯನಗರ, ಕೋಟೆ, ನರಿಗುಡ್ಡನಹಳ್ಳಿ, ಶಂಕರಪುರ, ಗೃಹ ಮಂಡಳಿ, ಹಿರೇಮಗಳೂರು, ಗವನಹಳ್ಳಿ ಸೇರಿದಂತೆ 11 ಸ್ಥಳಗಳಲ್ಲಿ ಹಿಂದೂ ಸಮಾಜೋತ್ಸವ ನಡೆಯಲಿದೆ. ಜನವರಿ 30ರಂದು ಬಸವನಹಳ್ಳಿಯಲ್ಲಿ ನಡೆಯಲಿರುವ ಸಮಾರೋಪ ಸಮಾರಂಭಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸರಕಾರ್ಯವಾಹರಾದ ಮುಕುಂದರವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಹಿಂದೂ ಧರ್ಮ, ಸಂಸ್ಕೃತಿ, ಸಮಾಜಕ್ಕೆ ಪೂರಕವಾದ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಿದ್ದು, ಸಮಾಜದಲ್ಲಿ ಹಿಂದುತ್ವ ಭಾವನೆಯನ್ನು ಸ್ಪಷ್ಟಗೊಳಿಸಿ ಬಲಪಡಿಸುವ ಚಿಂತನೆಯನ್ನು ಹೊಂದಲಾಗಿದೆ. ಹಿಂದೂ ದೇವಾಲಯಗಳು ಭಕ್ತಿ ಹಾಗೂ ಪೂಜಾ ಪದ್ಧತಿಯ ಜಾಗೃತ ಕೇಂದ್ರ ಆಗಿದೆ. ಹಿರೇಮಗಳೂರು ವ್ಯಕ್ತಿ, ಕುಟುಂಬ, ಸಮಾಜದ ನಡವಳಿಕೆಯಲ್ಲಿ ಪರಿವರ್ತನೆಗಳಾದ ಕುಟುಂಬ ಪ್ರಬೋಧನ, ಸಾಮರಸ್ಯ, ಪರಿಸರ ಸಂರಕ್ಷಣೆ, ಸ್ವದೇಶಿ ಚಿಂತನೆ, ನಾಗರಿಕ ಶಿಷ್ಟಾಚಾರ, ಜೀವನದಲ್ಲಿ ನಿತ್ಯ ಅಳವಡಿಸಿಕೊಳ್ಳುವ ಅರಿವನ್ನು ಮೂಡಿಸುವುದು ಈ ಸಮಾಜೋತ್ಸವದ ಉದ್ದೇಶವಾಗಿದೆ. ವಿಶೇಷವಾಗಿ ಮಾತೃಶಕ್ತಿ ಜಾಗರಣ ಹಿನ್ನೆಲೆಯಲ್ಲಿ ಪ್ರತಿ ಉತ್ಸವದಲ್ಲಿ ಮಹಿಳೆಯರು ಒಂದು ಉದ್ದೇಶ ಕುರಿತು ಮಾತನಾಡುವರು. ಹಿಂದೂ ಸಮಾಜೋತ್ಸವ ಮೊದಲ ಕಾರ್ಯಕ್ರಮ ಜನವರಿ 8ರಿಂದ ಕೆಂಪನಹಳ್ಳಿ ವಸತಿ ಗಾಯತ್ರಿ ನಾಳೆ ಮಂಟಪದಲ್ಲಿ ಬೆಳಗ್ಗೆ 11 ಗಂಟೆ ಆರಂಭವಾಗಿದೆ. ಉತ್ಸವ ಕುರಿತು ಚಿತ್ರದುರ್ಗದ ಸಾಮಾಜಿಕ ಕಾರ್ಯಕರ್ತ ಪ್ರಪಂಚೀಯ ರುಕ್ಮಿಣಿ ಮಾತಾಡಲಿದ್ದಾರೆ. ಅಂದು ಕಾರ್ಯಕ್ರಮಕ್ಕೆ ಮುಂಚೆ ಚಂದ್ರನಗರ ಸನ್ನಿವೇಶ ದೇವಸ್ಥಾನ ಅಂತಿದೆ, ಅಲ್ಲಿಂದ ಕಲ್ಯಾಣ ಮಂಟಪದವರೆಗೆ ಶೋಭಾಯಾತ್ರೆ ನಡೆದಿದೆ. ಸಮಾಜೋತ್ಸವ ಉಳಿದ ಕಾರ್ಯಕ್ರಮ ನಗರದ ಶಾಂತಿನಗರ, ವಿಜಯಪುರ, ಬಸವನಹಳ್ಳಿ, ಮಧುವನ ಬಡಾವಣೆ, ಜಯನಗರ, ಕೋಟೆ, ನರಿಗುಡ್ಡನಹಳ್ಳಿ, ಶಂಕರಪುರ, ಗೃಹ ಮಂಡಳಿ, ಹಿರೇಮಗಳೂರು, ಗೌನಹಳ್ಳಿ ಸೇರಿದಂತೆ ಈ ಸ್ಥಳಗಳಲ್ಲಿ 30ವರೆಗೆ ವಿವಿಧ ಕಾರ್ಯಕ್ರಮಗಳು ನಡೀತಾನೆ ಇರ್ತಾವೆ. ಹಾಗಾಗಿ ಇವತ್ತು ಹಿಂದುತ್ವ ಇರಬೇಕು. ಜಗತ್ತಿನಲ್ಲಿ ಒಂದೇ ಒಂದು ಹಿಂದೂ ದೇಶ ಇಲ್ಲ. ಒಂದಿತ್ತು ನೇಪಾಳ, 81% ಹಿಂದೂಗಳಿದ್ರು, ಈಗ ಇಲ್ಲ. 1980ರಿಂದ ನಮ್ಮಲ್ಲಿ 80% ಹಿಂದೂಗಳಿದ್ದೀವಿ. ಎಲ್ಲರೂ ಒಟ್ಟಾಗಬೇಕು, ಒಂದಾಗಬೇಕು ಅನ್ನತಕ್ಕಂಥದ್ದೇ ಈ ಸಮಾಜೋತ್ಸವದ ಮುಖ್ಯ ಗುರಿ. ಎಲ್ಲ ಸಮಾಜದಲ್ಲಿ ಹಿಂದೂಗಳನ್ನು ಇಲ್ಲಿ ಎಲ್ಲರೂ ಇದ್ದಾರೆ. ಸಮಾಜದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಎಲ್ಲ ಜಾತಿಯರು ಕೂಡ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಸಂಚಾಲಕರಾದ ರುದ್ರೇಶ್ ಕಡೂರ್, ನಂಜೇಗೌಡ, ರಂಗನಾಥ್ ಮುಂತಾದವರು ಭಾಗವಹಿಸಿದ್ದರು.